ಹಾಯ್ ಚಿತ್ರದುರ್ಗ, ನಮಸ್ತೆ ಎಲ್ಲರಿಗೂ. ನಮ್ಮ ಚಿತ್ರದುರ್ಗದಲ್ಲಿ ನೋಡ್ತಾ ಹೋದರೆ ಸರಮಾಲೆಗಟ್ಟಲೆ ಪ್ಲೇಸ್ ಇದೆ. ಅದರಲ್ಲಿ ಇವತ್ತು ನಾನು ಹೋಗಿರೋ ಪ್ಲೇಸು ರಾಜರಾಜೇಶ್ವರಿ ಟೆಂಪಲು. ಇದು ಲೊಕೇಟ್ ಆಗಿರೋದು ಬಂದು ಗೋನೂರು ಅನ್ನೋ ಒಂದು ಹಳ್ಳಿ ಹತ್ರ. ಪ್ಲೇಸ್ ಮಾತ್ರ ಸಖತ್ತಾಗಿದೆ. ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಇದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ಇಲ್ಲಿ ಹೋಗ್ಬಿಟ್ರೆ ಅಂತೂ ಸ್ವರ್ಗನೇ ನೋಡ್ದಂಗೆ ಆಗುತ್ತೆ. ಎಲ್ಲೋ ಬೇರೆ ಊರಿಗೆ ಬಂದಿದ್ದೀವೇನೋ ನಾವು ಅನ್ನಷ್ಟು ಚೆನ್ನಾಗಿದೆ ಈ ಪ್ಲೇಸು. ಯಾರೆಲ್ಲ ಚಿತ್ರದುರ್ಗದಲ್ಲಿದ್ದೀರೋ ಒಂದು ಸಲ ಹೋಗಿ ಈ ಪ್ಲೇಸ್ನ ವಿಸಿಟ್ ಮಾಡ್ಕೊಂಡು ಬರ್ರಿ ಅಂತಲೇ ಹೇಳ್ಬೋದು. ಇಲ್ಲಿರೋ ಗಾರ್ಡನ್ನು, ಸುತ್ತಮುತ್ತ ಇರೋ ಪ್ಲೇಸಸ್ಸು, ಆಮೇಲೆ ಇದೆಲ್ಲ ಒಂಥರ ಹಳ್ಳಿ ಶೈಲಿ, ರಾಜಸ್ಥಾನಿ ಶೈಲಿಯಲ್ಲೇ ಎಲ್ಲದನ್ನು ಕೆತ್ತುತ್ತಾ ಇದ್ದಾರೆ ಅನಿಸುತ್ತೆ. ನಂಗೆ ಗೊತ್ತಿಲ್ಲ ಇದು ಅಲ್ಲಿ ಹೇಗೆ ಏನು ಅಂತ. ಬಟ್ ಆದರೆ ದೇವಸ್ಥಾನ ಮಾತ್ರ ಧರ್ಮಸ್ಥಳದಲ್ಲಿ ನಾವು ಹೇಗೆ ಕೆಲವೊಂದೊಂದು ಗೋಪುರ ಥರ ನೋಡ್ತೀವೋ ನಂಗೆ ರಿಯಲಿ ಹಾಗೆ ಫೀಲ್ ಆಯಿತು. ಅದಲ್ಲದೆ ಇದು ಸ್ಪೆಷಲ್ ಏನಪ್ಪ ಅಂದರೆ ಇಲ್ಲಿ ಗೋಶಾಲೆ ಕೂಡ ಇದೆ. ಒಂದೊಂದು ಹಸು ಕೂಡ ಎಷ್ಟು ಚೆನ್ನಾಗಿತ್ತಪ್ಪ ಅಂದರೆ ಅಷ್ಟು ಮುದ್ದಾಗಿತ್ತು. ಒಂದೊಂದೊಂದು ಸೇಮ್ ಬಸವಣ್ಣನೇ ನೋಡ್ದಂಗೆ ಆಯಿತು ಇಲ್ಲೊಂದು. ಹಾಗೆ ನಾವು ಹೋಗಿದ್ದನ್ನೇ ಸ್ಪೆಷಲಾಗಿ ಗೊತ್ತಿಲ್ಲ. ಸಮರ್ಥ ರಾಮದಾಸರ ಪಾದುಕೆ ಇತ್ತು, ಪೂಜೆ ನಡೀತಿತ್ತು, ಅಭಿಷೇಕ ನಡೀತಿತ್ತು. ನಾವು ಅವತ್ತೇ ಹೋಗಿದ್ವಿ. ತುಂಬ ಖುಷಿ ಆಯಿತು. 400 ವರ್ಷದ ಹಳೆ ಕಾಲದ ಪಾದುಕೆ ಅಂಥದ್ದು. ಹಾಗೆ ಬ್ಲೆಸ್ ಮಾಡ್ಕೊಂಡು ನಾವು ಆ್ಯನಿವರ್ಸರಿ ಸ್ಪೆಷಲಾಗಿ ಯಾವುದಾದ್ರು ಟೆಂಪಲಿಗೆ ಹೋಗೋಣ ಅಂತ ಸಡನ್ನಾಗಿ ಈ ಪ್ಲೇಸಿಗೆ ಹೋಗಿತ್ತು. ಪ್ಲೇಸ್ ಮಾತ್ರ ಅಲ್ಟಿ ಇದೆ ಮಾತ್ರ. ಹಾಗೆ ಅಲ್ಲಿ ತುಪ್ಪ ಬೆಣ್ಣೆ ಕೂಡ ಕಡ್ದು ಫ್ರೆಶ್ಶಾಗೆ ಕೊಡ್ತಾರೆ. ಒಂದೊಂದು ಬೆಣ್ಣೆಗೆ 1,500 ಇದೆ, ತುಪ್ಪಕ್ಕೆ 1,800 ಏನೋ ಹೇಳಿದ್ರು. ಪ್ಯೂರ್ ತಳಿ, ಎಲ್ಲ ಥರದ ತಳಿಗಳು ಇದ್ದಾವೆ ಇಲ್ಲಿ. ಗಿರ್ರಾಕ್ಳ ನೀವು ಯಾವ ಥರ ಬೇಕೋ ಹಸು ಆ ಥರ ಇದ್ದಾವೆ ಇಲ್ಲಿ. ಹಾಗೆ ನಾವು ಲಾಸ್ಟಿಗೆ ಒಂದು ಸ್ವಲ್ಪ ಫೋಟೋಶೂಟ್ ಮಾಡ್ಕೊಂಡು, ನೀವೇನಾದರೂ ಚಿತ್ರದುರ್ಗ ವಿಸಿಟ್ ಮಾಡಿದಾಗ ಈ ಪ್ಲೇಸ್ಗೆ ಒಂದು ಸಲ ಹೋಗಿ ಬನ್ನಿ ಅಂತ ಹೇಳ್ತೀನಿ. ಹಾಗೆ ನೆಕ್ಸ್ಟ್ ಏನಾದರೂ ಪ್ಲೇಸ್ ಬೇಕಾದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.